ಮುಂಬೈಲಂತೂ ಬಿಟ್ಟು ಬೀಳ್ದಂಗೆ ಮಳೆ ರುಬ್ಬುತ್ತಾ ಇದೆ ಹಾಕ್ಕೊಂಡು ನೆನ್ನೆಯಿಂದ. ಒಂದು 5 ಮಿನಿಟ್ಸ್ ಕರೆಕ್ಟಾಗಿದ್ದರೆ ಒಂದು 5 ಮಿನಿಟ್ಸ್ ಮಳೆ. ನೋಡಿ ಜನಗಳೆಲ್ಲ ಹೆಂಗೆ ಹತ್ತು ನಿಂತ್ಕೊಂಡ್ಬಿಟ್ಟವ್ರು ಬಸ್ ಸ್ಟಾಪ್ ಮೇಲೆ. ಅಣ್ಣ ಮಳೆ ಬರ್ತಿದೆ ಅಂತ ಬಸ್ ಸ್ಟಾಪಲ್ಲಿ ಹತ್ತು ನಿಂತ್ಕೊಂಡ್ಬಿಟ್ಟವ್ರು. ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಕ್ಯೂ ಫರೇ ಇದಕ್ಕೆ ಅಲ್ಲಿ ಕ್ಯಾಬ್ ಹತ್ತಕ್ಕೆ ಅಷ್ಟು ದೊಡ್ಡ ಕ್ಯೂ ಮಳೆಯಲ್ಲಿ ನೆನ್ಕೊಂಡು ಜನ. ಕಷ್ಟ ಗುರು ಮುಂಬೈ ಜೀವನ ನಿಜ. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಚಾರಿ ಸಾಗರ್. ಸೊ ವೆಲ್ಕಮ್ ಬ್ಯಾಕ್ ಟು ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್. ಗೈಸ್, ಇದು ಮುಂದುವರೆದ ವಿಡಿಯೋ, ಮುಂಬೈಯಲ್ಲಿ ಏನಾಯಿತು ಅನ್ನೋದು. ಸೊ ಈ ವಿಡಿಯೋದಲ್ಲಿ ನಾವು ಸಿದ್ಧಿವಿನಾಯಕ ಟೆಂಪಲ್ ನೋಡೋಕೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಮೊದಲಿಗೆ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಏನು ಅಂತೇಳಿ. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ಆದಷ್ಟು ಬೇಗ ಎಕ್ಸ್ಪ್ಲೋರ್ ವಿತ್ ಸಂಚಾರಿ ಸಾಗರ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ವೀಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ. ಅದೇ ರೀತಿ ಇನ್ಸ್ಟಾಗ್ರಾಮಲ್ಲಿ ಸಂಚಾರಿ ಕನ್ನಡಿಗ ಪೇಜ್ನು ಫಾಲೋ ಮಾಡಿ, ಫೇಸ್ಬುಕ್ಕಲ್ಲಿ ಶ್ರೀಸಾಗರ್ ಕನ್ನಡಿಗ ಪೇಜ್ನು ಫಾಲೋ ಮಾಡ್ಕೊಳ್ಳಿ. ಸೊ ಎಲ್ಲ ಅಪ್ಡೇಟ್ ನಿಮಗೆ ಬರ್ತಾ ಹೋಗುತ್ತೆ. ಬನ್ನಿ ಫಸ್ಟ್ ಹೋಗಿ ವಿಡಿಯೋ ನೋಡ್ಕೊಂಡು ಬರೋಣ ಹೆಂಗಿರುತ್ತೆ ಸಿದ್ಧಿವಿನಾಯಕ ಟೆಂಪಲ್ ಮುಂಬೈಯಲ್ಲಿ ಅಂತ. ಸೊ ಈಗಾಗಲೇ ನೀವು ನೋಡಿದ್ದೀರಾ ಗೇಟ್ ವೇ ಆಫ್ ಇಂಡಿಯಾ ತಾಜ್ ಹೋಟೆಲ್ ಹೆಂಗಿತ್ತು ಅಂತ. ಸೊ ಈಗ ನಾವು ನೆಕ್ಸ್ಟ್ ಹೋಗ್ತಿರೋ ಪ್ಲೇಸ್ ಬಂದ್ಬಿಟ್ಟು ಸಿದ್ಧಿವಿನಾಯಕ ಟೆಂಪಲ್ ಅಂತ. ಸೊ ಅಲ್ಲಿಂದ ಬಂದು ಬಸ್ ಸ್ಟಾಪಲ್ಲಿ ನಿಂತ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ಬಸ್ ಹತ್ತಬೇಕು. ಬಸ್ ನಂಬರ್ 82, 86 ಅಂತೆ. ಸೊ ಎಷ್ಟೊತ್ತು ಬರುತ್ತೋ ಗೊತ್ತಿಲ್ಲ. ಬನ್ನಿ 82, 86 ಬಸ್ ಹೆಂಗಿರುತ್ತೆ, ಎಷ್ಟೊತ್ತಿಗೆ ಹೋಗುತ್ತೆ ಏನೋ ಗೊತ್ತಿಲ್ಲ. ಕಾಯ್ತಾ ಇದ್ದೀನಿ ಬಸ್ ಬರಲಿ, ಹತ್ತಣ. ಬಸ್ ಬಂತು ಗೈಸ್, ಗೊತ್ತಿಲ್ಲ ಯಾವ ಬಸ್ ಇದು ಅಂತ. ನೋಡಿ ಯಾವ ರೇಂಜಿಗೆ ರಶ್ ಇದೆ ಆ ಬಸ್ಸಲ್ಲಿ. ಆ ಬಸ್ ಅಲ್ಲ ನೋಡಿ. ಬಸ್ಸಿಗೆ ವೆಯ್ಟ್ ಮಾಡಿ ಬಸ್ ಬರಲಿಲ್ಲ. ಸೊ ಹಂಗಾಗಿ ನಮ್ಮ ಸಂಜಯ್ ಕಬ್ನಾಲ್ ಕುಡಿಯೋಣ ಅಂದ್ಬಿಟ್ಟು ಕಬ್ನಾಲ್ ಅಂಗಡಿಗೆ ಬಂದ್ಬಿಟ್ಟು ಕಬ್ನಾಲ್ ಅವ್ರ ಹತ್ರ ಕಬ್ಬಾಲ್ ತಗೊಂಡೆ ಅವ್ರ ಹತ್ರ ಬಸ್ನ ಎನ್ಕ್ವೈರಿ ಮಾಡ್ತಾವನೆ. ಚೆನ್ನಾಗಿದೆಯಲ್ಲ ಒಂಥರ. ಸೊ ಕಬ್ನಾಲ್ ಹಾಕ್ತವ್ರೆ, ಹೆಂಗಿರುತ್ತೆ ಗೊತ್ತಿಲ್ಲ. ಸಂಜೆ ಐಸ್ ಹಾಕ್ತಾರ ಕೇಳೋ, ಐಸೇ ಬೈ. ಹಾಂ ಐಸ್ ಹಾಕು. ಸೊ ಎಷ್ಟು ಮಳೆ ಬಂದರೂ ಮುಂಬೈಯಲ್ಲಿ, ಸೊ ಎಷ್ಟೇ ಮಳೆ ಬರ್ತಾ ಇದ್ರೂ ಶಕೆಯಪ್ಪ. ಸೇಮ್ ನಮ್ಮ ಮಂಗ್ಳೂರು ಥರ ಫೀಲ್ ಆಗುತ್ತೆ ಗೈಸ್. ಅಲ್ಲೂ ಹಂಗೆ ಮಳೆ ಬರ್ತಾಯಿದ್ರೆ ಈ ಬಸ್ ಹೋಗಲ್ಲ ನಮಗೆ. 82, 86 ಅಲ್ಲದು. ಸೊ ಆ ರೇಂಜಿಗೆ ಇರುತ್ತೆ ಇಲ್ಲಿ ಅವೇ ಬಸ್ಗಳ ಮೇಲೆ. ಬಸ್ ಬರ್ತಾ ಇದೆ, ಬಟ್ ನಮಗೆ ಬೇಕಾಗಿರೋ ಬಸ್ ಬರಲೇ ಇಲ್ಲ. ಯಾಕೋ ಹೋಗಲ್ಲ ಬಿಡೋದು. ಬನ್ನಿ ಗೈಸ್, ಕಬ್ನಾಲ್ ಕುಡಿಯೋಣ. ಮುಂಬೈನ ಈ ವೆದರಲ್ಲಿ, ಕೋಲ್ಡ್ ಚಿಲ್ಲಾಗಿರೋ ವೆದರಲ್ಲಿ ಒಳ್ಳೆ ಐಸ್ ಹಾಕ್ಸ್ಕೊಂಡು ಕಬ್ನಾಲ್ ಕುಡಿಯೋಣ ಹೆಂಗಿರುತ್ತೆ ನೋಡೋಣ. ಮುಂಬೈನ ಕಬ್ನಾಲು ನೋಡಿ, ಕಬ್ನಾಲ್ ಬಂತು. ಸೊ ಟೇಸ್ಟ್ ಮಾಡೋಣ ಹೆಂಗಿದೆಯೋ. ಐಸ್ ಹಾಕ್ಸಕ್ಕೆ ಹೇಳಿದ್ದೀನಿ, ಹಾಕಿದ್ದಾನಂತೆ. ಐಸ್ ಹಾಕಿದ್ದಾರೆ ಅನ್ನೋ ಫೀಲೇ ಆಗ್ತಿಲ್ಲ, ಏನು ವಾಮ್ ಇದ್ದಂಗೆ ಇದೆ. ಚೆನ್ನಾಗಿದೆಪ್ಪ. ಇವಾಗ ಸ್ವಲ್ಪ ತಂಪಾಗ್ತಿದೆ, ಹೊಟ್ಟೆ ಹಸಿತಾಯಿತು. ಯಾವುದೋ ಬಸ್ ಬಂತು, ಎಲ್ಲ ಜನ ಎದ್ರು ಅಂದರೆ ಹೋಗುತ್ತೇನಾ? ಹೋಗಲ್ಲ ಗೈಸ್. ಸೊ ಬಸ್ ಸ್ಟಾಪ್ ಅಂತೂ ಖಾಲಿ ಆಯಿತು, ಎಲ್ಲ ಜನ ಎದ್ದೋದ್ರು. ಬಟ್ ಬಸ್ ಅಂತೂ ಬಂದಿಲ್ಲ. ಸಂಜಯ್ ಅಲ್ಲಿ ಹಿಂದೆ ಒಂದು, ಅಲ್ಲಿ ಆ ಬಸ್ಸು ಅಲ್ಲಿ ಕೇಳಿ ಮಚ್ಚ. ಆ ಬಸ್ ಹೋಗ್ಬಿಡ್ತು ಗೈಸ್. ಡೈರೆಕ್ಟ್ ಬಸ್ ಸಿಗಲಿಲ್ಲ ಸಿದ್ಧಿವಿನಾಯಕ ಟೆಂಪಲ್ಗೆ. ನಮಗೆ ಡೈರೆಕ್ಟ್ ಬಸ್ ಸಿಗಲಿಲ್ಲ, ಹಂಗಾಗಿ CSMTCಗೆ ಹೋಗ್ತಾ ಇದ್ದೀವಿ. ಸೊ ಅಲ್ಲೋಗಿ ಅಲ್ಲಿಂದ ಇನ್ನೊಂದು ಬಸ್ ತಗೋಬೇಕು. ಛತ್ರಪತಿ ಶಿವಾಜಿ ಮಹಾರಾಜ್ ಟರ್ಮಿನಸ್ ಆಗಲೇ ಬಂದವಲ್ಲ, ಅಲ್ಲಿಗೆ ಹೋಗುತ್ತೆ ಈ ಬಸ್ಸು. ಸೊ ಅಲ್ಲಿಂದ ಮತ್ತೆ ಇನ್ನೊಂದು ಬಸ್ ಹತ್ತಬೇಕು. ನೋಡಿ ಮುಂಬೈನ ಏನು ಲೋಕಲ್ ಬಸ್ಸು, ಮಾಮೂಲಿ ಸಿಟಿ ಲೋಕಲ್ ಬಸ್, ಆರ್ಡಿನರಿ ಬಸ್ ಹೆಂಗಿರುತ್ತೆ ಅಂದರೆ ಹಿಂಗಿರುತ್ತೆ. AC ಏನಲ್ಲ, ನಾನ್ ACನೇ ಲೋಕಲ್ ಬಸ್. ಅವರು ಕಂಡಕ್ಟ್ರು ಚೆನ್ನಾಗಿದೆ, ನಮ್ಮ ಹಳೆ BTS ಬಸ್ಸುಗಳ ಥರ. ಹೇಗಿತ್ತು ಮುಂಬೈನ ಎಕ್ಸ್ಪೀರಿಯನ್ಸು? ಮುಂಬೈ ಫೀಡ್ಬ್ಯಾಕು ಲಾಸ್ಟಲ್ಲಿ ಕೊಡೋಣ ಅಂತ. ನೋಡಿ ವಿಂಡೋ ಲಾಕ್ ಮಾಡಿದ್ದೀನಿ. ವೆರಿ ಗುಡ್. ವಿಂಡೋ ಎಲ್ಲ ಕ್ಲೋಸ್ ಮಾಡ್ತಾವ ಸಂಜಯ್, ಮಳೆ ಬರ್ತಿದೆಯಲ್ಲ ಅದಕ್ಕೆ. ಬನ್ನಿ ವಾಟ್ ನೆಕ್ಸ್ಟ್ ನೋಡೋಣ. ಸಿದ್ಧಿವಿನಾಯಕನಿಗೆ ಜೈ ವಿನಾಯಕ ಅಂದ್ಕೊಂಡು ಬರೋಣ ದೇವಸ್ಥಾನಕ್ಕೆ. ಗೈಸ್ ಏನು ಗೊತ್ತಾ,
ಸೊ ಗೇಟ್ ವೇ ಆಫ್ ಇಂಡಿಯಾ ನೋಡ್ಕೊಂಡು ಅಲ್ಲಿಂದ ಬಸ್ ಸ್ಟಾಪಿಗೆ ಬಂದು ಬಸ್ ಸ್ಟಾಪಲ್ಲಿ ಕೂತಿದ್ವಿ. ಯಾರೋ ಹೇಳಿದ್ರು 88 ಬಸ್ ಹೋಗುತ್ತೆ, 86 ಹೋಗುತ್ತೆ ಅಂತ. ಆ ಬಸ್ ಸ್ಟಾಪಲ್ಲಿ ಈ ಬಸ್ ಹೋಗುತ್ತೆ ಅತ್ತೆ ಅಂತ ಹತ್ತಿಸ್ಕೊಂಬಿಟ್ಟು ಇದೆಲ್ಲ ತೊಗೊಂಬಂದು ರೋಡ್ ಮಧ್ಯದಲ್ಲಿ ನಿಲ್ಸ್ಬಿಟ್ಟು ಹೋಗ್ಬಿಟ್ಟವ್ರೆ ಗೈಸ್. ಇಲ್ಲಿ ಹೆಂಗೆ ಹೋಗ್ಬೇಕಂತ ಗೊತ್ತಿಲ್ಲ. ನಾವು ಯಾರನ್ನೋ ಕೇಳ್ತಿದ್ದೀವಿ, ಅವ್ರು ಯಾರಿಗೂ ಗೊತ್ತಿಲ್ಲ ಅಂತಿದ್ದಾರೆ. ಕಂಡಕ್ಟರ್ ಡ್ರೈವರ್ಗಳಿಗಂತೂ ತಾಳ್ಮೆನೇ ಇಲ್ಲ ಗೈಸ್, ನಿಜ ಸೀರಿಯಸ್ಲಿ. ಯಾರಾದ್ರು ಏನೋ ಕೇಳಿ ರೆಸ್ಪಾನ್ಸ್ ಮಾಡಬೇಕು ಯಾವ ಥರ ಅನ್ನೋದು ನಿಜ ಗೊತ್ತಿಲ್ಲ ಅನಿಸುತ್ತೆ. ಕರೆಕ್ಟಾಗಿ ಯಾರೂ ಗೈಡೇ ಮಾಡ್ತಿಲ್ಲಪ್ಪ, ಸಖತ್ ಬೇಜಾರು ಅನಿಸುತ್ತೆ. ಸೊ ಇಷ್ಟು ಮಾತ್ರ ನಮ್ಮ ಕಡೆ ಯಾರಾದರೂ ಅಡ್ರೆಸ್ ಕೇಳಿದ್ರೆ ನಿಂತು ಹೇಳ್ತೀವಿ. ಕೊನೆ ಪಕ್ಷ ನಮ್ಗೆ ಆ ಭಾಷೆ ಗೊತ್ತಿಲ್ಲ ಅಂದರೆ ಅವ್ರು ಯಾವ ಭಾಷೆ ಅಂತ ಹುಡುಕಿ ತೊದ್ಲ್ಕೊಂಡಾದರೂ ಏನಾದರೂ ಮಾಡಿ ಅರೆ ಸಾಹಸ ಪಟ್ಟಾದರೂ ಗೂಗಲಲ್ಲಿ ಸರ್ಚ್ ಮಾಡಿದ್ರೆ ಏನಾದ್ರು ಮಾಡಿ ನಾವು ಬೇರೆ ಒಬ್ಬರಿಗೆ ಗೈಡ್ ಮಾಡ್ತೀವಿ ಅಡ್ರೆಸ್ ಮಿಸ್ ಆದರೆ. ಬಟ್ ಇಲ್ಲಿ ಕರೆಕ್ಟಾಗಿ ಯಾರು ಗೈಡೇ ಮಾಡ್ತಿಲ್ಲ ಗೈಸ್. ಆಗಲಿಂದ ಅಲ್ಲೋಗಿ ಇಲ್ಲೋಗಿ ಅಂದ್ರೆ ಯಾವುದೋ ಏರಿಯಾಗೆ ಹೋಗಿ ಬಂದ್ವಿ, ಇಲ್ಲಿ ಬರುತ್ತೆ ಬಸ್ ಇಳಿರಿ ಅಂದ್ರೆ ಇಲ್ಲಿ ಬಂದು ನೋಡ್ರಿ ಅಲ್ಲ ಆ ಬಸ್ಸೇ ಬರೋಲ್ಲ, ಇಲ್ಲಿ ಬೇರೆ ಕಡೆ ಹೋಗ್ಬೇಕು ಅಂತ ಈಗ ಹೇಳ್ತಾರೆ. ಮತ್ತು ಬೇರೆ ಬಸ್ ಬರ್ತಾನೂ ಇಲ್ಲ. ಸೊ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಟೈಮ್ ವೇಸ್ಟ್ ಆಗ್ತಿದೆ ಅಷ್ಟೇ. ಇಷ್ಟೊತ್ತಿಗೆ ಹೋಗಿದ್ದು ಇನ್ನೊಂದು 2 ಪ್ಲೇಸ್ ನೋಡಬೇಕಾಗಿತ್ತು. ಆ್ಯಕ್ಚುಲಿ ನಾನು ಒಳ್ಳೆ ಒಂದು ಇಂಪಾರ್ಟೆಂಟ್ ಜಾಗಕ್ಕೆ ತುಂಬ ದಿನದಿಂದ ಎಕ್ಸೈಟಾಗಿ ಕಾಯ್ತಾ ಇದ್ದೀನಿ. ನಾನು ಜಾಗಕ್ಕೆ ಹೋಗಬೇಕು ಅಂತ ತುಂಬ ದಿನದಿಂದ ತುಂಬ ಆಸೆ ಇಟ್ಕೊಂಡಿದ್ದೀನಿ. ಗೊತ್ತಿಲ್ಲ ಏನಾಗುತ್ತೋ. ಮಳೆ ಬೇರೆ ಮತ್ತೆ ಸ್ಟಾರ್ಟ್ ಆಗ್ತಿದೆ. ಸೊ ಸಿದ್ಧಿವಿನಾಯಕ ಟೆಂಪಲ್ಗೆ ಹೋಗ್ಬಿಟ್ಟು ಮತ್ತೆ ಅಲ್ಲಿಂದ 14 ಕಿಲೋಮೀಟ್ರ್ ಇದೆ. ಆ ಜಾಗಕ್ಕೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಾನು ಆ ಜಾಗ ನೋಡಬೇಕು ಅಂತ ತುಂಬ ದಿನದಿಂದ ಆಸೆ ಇಟ್ಕೊಂಡಿದ್ದೀನಿ. ಮುಂಬೈಗೆ ಬಂದಾಗ ನೋಡಬೇಕು ಅಂತ. ಗೊತ್ತಿಲ್ಲ ಏನಾಗುತ್ತೋ. ಬಸ್ ಬರಬೇಕು, ಬಸ್ ಹತ್ಕೊಬೇಕು, ಅಲ್ಲಿ ಹೋಗಿ ಅಲ್ಲಿಂದ ಹೆಂಗೆ ಹೋಗೋದು. ಅಟ್ಲೀಸ್ಟ್ ಯಾವ್ದಾದ್ರು ಕ್ಯಾಬ್ ಅಡ್ಡಾಕೊಂಡ್ರೆ ಯಾವುದೂ ಕ್ಯಾಬ್ಗಳು ಸಿಗ್ತಾನಿಲ್ಲ. ನೋಡೋಣ ಏನು ಮಾಡೋದು. ಬನ್ನಿ, ಯಾವುದೋ ಬಸ್ ಬಂತು. ಫೈನಲಿ ಅಲ್ಲಿಂದ ಬಂದ್ವಿ ಶ್ರೀ ಸಿದ್ಧಿವಿನಾಯಕ ಟೆಂಪಲ್ಗೆ. ಬಸ್ಸಲ್ಲಿ 1.5 ಅವರ್ ತೊಗೊಂಡಿದ್ದಾನೆ ಗೈಸ್, ಅಲ್ಲಿಂದ 14 ಕಿಲೋಮೀಟ್ರಿಗೆ. ಸೊ ಟ್ರೈನ್ ಇಲ್ಲ, ಮೆಟ್ರೋ ಇಲ್ಲ, ಬೈ ರೋಡ್ ಬಸ್ಸಲ್ಲೇ ಬಂದ್ವಿ. ಸೊ 1.5 ಅವರ್ ಟೈಮು. ನೋಡಿ ಮತ್ತೆ ಮಳೆ ಸ್ಟಾರ್ಟ್ ಆಯಿತು ಮುಂಬೈಯಲ್ಲಿ. ಈ ಮಳೆ ಯಾಕೋ ಬಿಡೋ ಥರ ಕಾಣಿಸ್ತಾ ಇಲ್ಲ ನಮ್ಮನ್ನು. ಸೊ ಬನ್ನಿ, ನೋಡಿ ಇವರೇ ನಮಗೆ ಹೆಲ್ಪ್ ಮಾಡಿದ್ದು ಭಯ್ಯ. ಸೊ ನಮ್ಮ ಥರ ಅಲ್ಲಿಂದ ಅವರು ಸುತ್ತಾಡೋಕ್ಕೆ ಬಂದಿದ್ದಾರೆ. ಇವರೇ ನಮಗೆ ಪಾಪ ಅಡ್ರೆಸ್ಗೆ ಅಲ್ಲಿಂದ ಕರ್ಕೊಂಡು ಬಂದಿದ್ದು. ಸೊ ಬನ್ನಿ ಒಳಗಡೆ ಹೋಗೋಣ. ದೇವಸ್ಥಾನ ಒಳಗಡೆ ಹೋಗಿ ತುಂಬ ರಶ್ ಇದ್ರೆ ದರ್ಶನ ಮಾಡಲ್ಲ, ರಶ್ ಕಡಿಮೆ ಇದ್ರೆ ದರ್ಶನ ಮಾಡಿಕೊಂಡು ಮತ್ತೆ ಇನ್ನೊಂದು ಒಳ್ಳೆ ಇಂಪಾರ್ಟೆಂಟ್ ಪ್ಲೇಸಿಗೆ ಕರ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಾಗುತ್ತೋ ಇಲ್ಲ ಗೊತ್ತಿಲ್ಲ ಗೈಸ್, ಬಟ್ ಹೋಗ್ಲೇಬೇಕು ಅಂತ ಗೈಸ್. ಏನು ಗೊತ್ತಾ, ಸಿದ್ಧಿವಿನಾಯಕ ಟೆಂಪಲ್ಗೆ ಹೋದ್ವಿ, ತುಂಬ ರಶ್ ಇತ್ತು ಗುರು, ಭಯಂಕರ ರಶ್ ಇತ್ತು. ಸೊ ದರ್ಶನ ಮಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡೆ. ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ಪೊಲೀಸ್ ಇದ್ರು. ಆಮೇಲೆ ನಾವು ಹೋಗ್ಬಿಟ್ಟು ಹೇಳಿದ್ವಿ ಈ ಥರ ಬ್ಲೈಂಡು ಅಂತ ಹೇಳಿದ್ದಕ್ಕೆ ಹೋಗಿ ಅಂತ ಬಿಟ್ಬಿಟ್ಟು ಒಳಗಡೆ ಡೈರೆಕ್ಟ್ ದರ್ಶನ. 5 ಮಿನಿಟ್ಸ್ 2 ನಿಮಿಷ ಇವರು 2 ರಿಂದ 5 ನಿಮಿಷಗಳ ದರ್ಶನ ಆಗೋಯ್ತು, ಮುಗಿದೋಯ್ತು ನಮಗೆ. ಎಷ್ಟು ಜನ ಇದ್ರು ಗೊತ್ತಾ, ಈ ಜನದಲ್ಲಿ ಹೋಗಿದ್ರೆ ಇಲ್ಲ 4-5 ಅವರ್ಸ್ ಆಗ ದರ್ಶನಕ್ಕೆ. 5 ಮಿನಿಟ್ಸಲ್ಲಿ ಗಣೇಶನ ದರ್ಶನ ಮುಗಿದೋಯ್ತು. ಸೊ ಕೊನೆಗೂ ಸಿದ್ಧಿವಿನಾಯಕನ ದರ್ಶನ ಆಯಿತು. ಬನ್ನಿ ನೆಕ್ಸ್ಟ್ ಎಲ್ಲಿಗೆ ಅಂತ ಹೋಗೋಣ ನೋಡ್ರಪ್ಪ. ಸೊ ಹೊರಗಡೆ ಬಂದು ಮತ್ತೆ ಹೋಗ್ತಾ ಇದ್ದೀನಿ. ಯಾರನ್ನೂ ಅಡ್ರೆಸ್ ಕೇಳ್ಕೊಂಡು, ಯಾರು ಅಡ್ರೆಸ್ ಹೇಳೋರು ಕರೆಕ್ಟಾಗಿ ಅಡ್ರೆಸ್ ಹೇಳಲ್ಲ ಗುರು. ಅದೇ ಸಮಸ್ಯೆ ಈ ಮುಂಬೈಯಲ್ಲಿ. ಕೇಳಿದ್ರೆ ಕೇಳಿಸುತ್ತೆ, ಅರ್ಥ ಆಗುತ್ತೆ, ಆದರೂ ಸುಮ್ಮನೆ ರೆಸ್ಪಾನ್ಸ್ ಮಾಡ್ದಿರೋ ಹೋಗ್ತಾರೆ ನೋಡಿ, ಅದೇ ಸಮಸ್ಯೆ. ಸೊ ಮುಂಬೈಲಂತೂ ಬಿಟ್ಟು ಬಿಡ್ದಂಗೆ ಮಳೆ ರುಬ್ಬುತ್ತಾ ಇದೆ ಹಾಕ್ಕೊಂಡು ನೆನ್ನೆಯಿಂದ. ಒಂದು 5 ಮಿನಿಟ್ಸ್ ಕರೆಕ್ಟಾಗಿದ್ದರೆ ಒಂದು 5 ಮಿನಿಟ್ಸ್ ಮಳೆ. ನೋಡಿ ಜನಗಳೆಲ್ಲ ಹೆಂಗೆ ಹತ್ತು ನಿಂತ್ಕೊಂಬಿಟ್ಟವ್ರು ಬಸ್ ಸ್ಟಾಪ್ ಮೇಲೆ. ಅಣ್ಣ ಮಳೆ ಬರ್ತಿದೆ ಅಂತ ಬಸ್ ಸ್ಟಾಪಲ್ಲಿ ಹತ್ತು ನಿಂತ್ಕೊಂಬಿಟ್ಟವ್ರು. ಅಲ್ಲಿ ನೋಡಿದ್ರೆ ಅಷ್ಟು ದೊಡ್ಡ ಕ್ಯೂ ಫರೇ ಇದಕ್ಕೆ ಏನಕ್ಕೆ ಅಲ್ಲಿ ಕ್ಯಾಬ್ ಹತ್ತಕ್ಕೆ ಅಷ್ಟು ದೊಡ್ಡ ಕ್ಯೂ ಮಳೆಯಲ್ಲಿ ನೆನ್ಕೊಂಡು ಜನ. ಕಷ್ಟ ಗುರು ಮುಂಬೈ ಜೀವನ ನಿಜ. ಗೈಸ್, ಸೊ ಈಗಾಗಲೇ ನೀವೆಲ್ಲ ನೋಡಿದ್ರಿ ಹೆಂಗಿತ್ತು ಶ್ರೀ ಸಿದ್ಧಿವಿನಾಯಕ ಟೆಂಪಲ್ ಮುಂಬೈಯಲ್ಲಿ ಅಂತೇಳಿ. ಹರಸಾಹಸ ಪಟ್ಕೊಂಡು ಸೊ ಕೊನೆಗೂ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಹೆಂಗಿತ್ತು ಅಂತ ನೀವೆಲ್ಲ ನೋಡಿದ್ದೀರಾ. ಸೊ ದಯಮಾಡಿ ಎಲ್ಲ ವೀಡಿಯೋಸ್ನ ನೋಡಿ, ಪೂರ್ತಿ ವೀಡಿಯೋಸ್ನ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ಮಾಡೋ 1 ಲೈಕು, 1 ಶೇರು, 1 ಕಮೆಂಟು ಎಷ್ಟೋ ಮೋಟಿವೇಟ್ ಮಾಡುತ್ತೆ ನಮಗೆ ಹೊಸದಾದ ವೀಡಿಯೋಗಳು ಮಾಡೋಕ್ಕೆ. ಸೊ ಇದಾದಮೇಲೆ ಮತ್ತೊಂದು ವೀಡಿಯೋ ಬರುತ್ತೆ, ಅದು ತುಂಬ ಚೆನ್ನಾಗಿರುತ್ತೆ. ಆದಷ್ಟು ಬೇಗ ಆ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಸೊ ಅದನ್ನು ನೋಡಿ. ಎಲ್ಲ ವೀಡಿಯೋಸ್ಗೂ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮುಖಾಂತರ ತಿಳಿಸಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಟು ಆಲ್. ಎಲ್ರಿಗೂ ನನ್ನ ವೀಡಿಯೋಸ್ನ ನೋಡ್ತಾ ಇರೋದಕ್ಕೆ ತುಂಬ ಒಳ್ಳೆ ಅಭಿಪ್ರಾಯ ತಿಳಿಸ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸೊ ಆದಷ್ಟು ಬೇಗ ಮತ್ತೊಂದು ವೀಡಿಯೋ ಜೊತೆ ಬರ್ತೀನಿ. ಅಲ್ಲಿ ತನಕ ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್.